महाकाय विद्महे वक्रतुण्डरूपेण विद्महायामि स्थापयामि पूजयामः सुरक्षकवास्तुपुरुषस्वामिने नमः। ಚಿದಂಬರಂ ಆಸ್ಪತ್ರೆಯ ಎಲ್ಲವಾಗಿ ಇವತ್ತು ಸೌಕರ್ಯಗಳು ಒದಗಿ ಬರ್ತಾ ಇದೆಯೋ ಅದೇ ರೀತಿ ನಮ್ಮ ಉಪವಿಭಾಗದ ಈ ಆಸ್ಪತ್ರೆಗಳು ಕೂಡ ಹಂತವಾಗಿ ಅಂತಹ ಉಪಯೋಗವಾಗುವಂಥ ಅನೇಕ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂಥದ್ದು ದಿನೇ ದಿನೇ ಇವತ್ತು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ವಿಶೇಷವಾಗಿ ಇಲ್ಲಿ ಈ ವಾಟ್ ಈಸ್ ಡಯಾಲಿಸಿಸ್ ಸೆಂಟರ್ ಇಲ್ಲಿ ಭಾಳ ಕೇವಲ ಕೆಲವೇ ಮಿಷನ್ಗಳಿದ್ದು ಅದು ಒತ್ತಡ ಭಾಳ ಇತ್ತು. ಹಲ್ಲೂರು ಭಾಗದಿಂದ ಬರ್ತಾಯಿದ್ರು, ಯಳಂದೂರು ಭಾಗದಿಂದ ಬರ್ತಾಯಿದ್ರು, ನರಸೀಪುರ ಭಾಗದಿಂದ ಬರ್ತಾಯಿದ್ರು. ಹಾಗಾಗಿ ಪ್ರತಿದಿನ 50ಕ್ಕೂ ಹೆಚ್ಚು ಜನ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು ಅಂತಕ್ಕಂಥವರ ಸಂಖ್ಯೆ ಜಾಸ್ತಿ ಇತ್ತು. ರಿಜಿಸ್ಟರ್ಡ್ ಇನ್ ವೇಟಿಂಗ್ ಅಂತ. ಹಾಗಾಗಿ ಇವತ್ತು ಆ ಒಂದು ಸೌಲಭ್ಯ ಸೌಕರ್ಯ ಹೆಚ್ಚು ಕಡಿಮೆ ನಮ್ಮ ಕುಮಾರಸ್ವಾಮಿ ಡಯಾಲಿಸಿಸ್ ಪೇಷಂಟ್ ಇಲ್ಲಿ ಅವನನ್ನೇ ಆರೋಗ್ಯ ರಕ್ಷಾ ಸದಸ್ಯರಾಗಿ ಮಾಡಿಬಿಟ್ಟೆ. ಮಲಿಕೊಂಡು ಅಲ್ಲಿಂದಲೇ ದೂರ ಕೊಡಪ್ಪ ನೀವು. ಡೇ ಟು ಡೇ ಅವರು ಡಯಾಲಿಸಿಸ್ ಬರ್ತಾರೆ. ಪ್ರತಿದಿನ ಅವ್ರು ಡಯಾಲಿಸಿಸ್ ಪೇಷಂಟ್ ಆಗಿ ಅವರು ದೂರು ಕೊಡ್ತಾಯಿದ್ರು, ಸರ್ ಇಂಥ ಸೌಕರ್ಯಗಳಿಲ್ಲ, ಇಲ್ಲಿ ಸಮಸ್ಯೆಗಳು ಜಾಸ್ತಿ, ಸಿಬ್ಬಂದಿಗಳು ಸಂಬಳ ಇಲ್ಲ ಅಂತ ಅವ್ರು ಸ್ಟ್ರೈಕ್ ಹೊರತು ಅಂತ ಹೇಳ್ತಾರೆ. ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯನಾಗಿ ಮೊದಲನೇದಾಗಿ ಈ ಆಸ್ಪತ್ರೆಗೆ ಅವ್ರನ್ನೇ ಮಾಡಿಬಿಟ್ಟಿದ್ದೀನಿ. ಕುಮಾರಸ್ವಾಮಿ ಬಿನ್ ಸಣ್ಣಯ್ಯ ಕೊಳ್ಳೇಗಾಲ ಇನ್ನೂ ಅನೇಕ ಪ್ರಮುಖರಿಗೆ ಅವಕಾಶ ಕೊಟ್ಟಿದ್ದೀನಿ. ಅದು ಆರೋಗ್ಯ ರಕ್ಷಾ ಸಮಿತಿಯ ಪ್ರಥಮ ಸಭೆ ಇನ್ನೂ ಮಾಡಿಲ್ಲ. ಯಳಂದೂರು ನಾನು ಮಾಡಿದ್ದೆ. ಇವತ್ತು ಮಾಡೋಣವ ಈ ಕಾರ್ಯಕ್ರಮ ಆದಮೇಲೆ ಕೇಳಿ ರಾಜಶೇಖರ್ ಡಾಕ್ಟ್ರಿಗೆ ಕೇಳಿದೆ. ಅವರು ಬೇಡಿ ಸರ್ ನಾನಿನ್ನೂ ಪ್ರಿಪೇರ್ ಆಗಿಲ್ಲ, ಮುಂದಿನ ವಾರ ತಾವು ಸಮಯ ಕೊಟ್ಟು ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಸೊ ಏನು ಕುಂದುಕೊರತೆಗಳಿವೆ, ಏನೇನು ನಾವು ಮುಂದೆ ಇದನ್ನ ಸರಿದೂಗಿಸ್ಕೊಂಡು ಕೆಲಸ ಕಾರ್ಯಗಳನ್ನ ಆಸ್ಪತ್ರೆಯಲ್ಲಿ ಸುಳಿತವಾಗಿ ಪೇಷಂಟ್ಸ್ಗೆ ತರುವಂತಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಅದಕ್ಕೆ ಧ್ವನಿಗೂಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಇವತ್ತು ಇಲ್ಲಿ ಕೂತಿರ್ತಕ್ಕಂಥವ್ರು ಇರ್ತಾನೆ ತಮ್ಮನ್ನೆಲ್ಲ ಉದ್ದೇಶ ಮಾಡ್ತಾರೆ. ಡಾಕ್ಟರ್ ಚಿದಂಬರಂ ಅವರು ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಅವರ್ ಡಾಕ್ಟರ್. ಯಾಕಂದರೆ ರಾಜ್ಯದಲ್ಲಿ ಆರೋಗ್ಯ ಸಚಿವರು ಆರೋಗ್ಯ ಮೇಳ ಮಾಡಬೇಕು ಅಂದಾಗ ಅದೇನೋ ಗೊತ್ತಿಲ್ಲ ನನಗೆ, ಕೊಳ್ಳೇಗಾಲನೇ ಆಯ್ಕೆ ಮಾಡಿದ್ರು ಮಾನ್ಯ ದಿನೇಶ್ ಗುಂಡೂರಾವ್ ಸಚಿವರು. ಎಲ್ಲರೂ ಕೂಡ ಭಾಳ ತಪ್ಪು ಕಲ್ಪನೆ ಇತ್ತು, ಇದೆಲ್ಲ ಕೇವಲ ಕಣ್ಣೊರ್ಸಕ್ಕೆ ಮಾಡ್ತಕ್ಕಂಥ ಮೇಳಗಳು ಅಂತೇಳಿ. ಆದರೆ ಆ ಆರೋಗ್ಯ ಮೇಳ ಅಷ್ಟೊಂದು ರಾಜ್ಯ ಮಟ್ಟದಲ್ಲಿ ಇವತ್ತು ಏನಾದ್ರು ಆರೋಗ್ಯ ಮೇಳ ಬೇರೆ ಕಡೆ ಮಾಡಬೇಕು ಅಂದರೆ ಅಲ್ಲಿ ರಾಜ್ಯ ಮಟ್ಟದಲ್ಲಿ ಕೋಟ್ ಕೊಳ್ಳೇಗಾಲ ಮಾಡ್ಲಾಕ್ ತಗೊಂಡು ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ಆರೋಗ್ಯ ಮೇಳ ಮಾಡೋದಿದ್ರೆ ಕೊಳ್ಳೇಗಾಲ ಮಾದರಿಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಉದಾಹರಣೆ ಇಟ್ಕೊಂಡು ಮಾತಾಡ್ತೀವಿ ಅಂತ ಹೇಳಿ ಹರ್ಷ್ ಗುಪ್ತಾ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ನಾನು ಯಾವುದೋ ಸಂದರ್ಭದಲ್ಲಿ ಭೇಟಿ ಮಾಡಿಕ್ಕೆ ಹೋಗಿದ್ದೆ. ಚೇಂಬರ್ನಲ್ಲಿ ಇದು ಚರ್ಚೆಗೆ ಬಂತು. ಸುಮಾರು 12,040 ಜನ ಸರ್, 42 ಜನ